ಮದುವೆ ಸಂಬಂಧಗಳನ್ನು ಕುದುರಿಸಿ ಹೊಟ್ಟೆ ತುಂಬಿಸಿಕೊಳ್ಳುವ ಭೂಷಣ ಅವರು ಊರಿನಲ್ಲಿ ಬಹಳ ಫೇಮಸ್. ಕೈಯಲ್ಲಿ ಹಳೆ ಬ್ಯಾಗ್, ಬಾಯಲ್ಲಿ ತಾಂಬೂಲ, ಮುಖದಲ್ಲಿ ನಗು, ಇದೇ ಅವನ ಗುರುತು. ಒಂದು ದಿನ ಬೆಳಿಗ್ಗೆ ಭೂಷಣ ಅವರು ಶಾರದಮ್ಮನ ಮನೆಗೆ ಬರುತ್ತಾನೆ. ಶಾರದೆ ಮರ್ಯಾದೆ ಪೂರ್ವಕವಾಗಿ ಮನೆಯೊಳಗೆ ಕೂರಿಸುತ್ತಾಳೆ. ಶಾರದಮ್ಮನವರೇ, ಈ ಸಲ ಒಳ್ಳೆ ಸಂಬಂಧ ತಗೊಂಡ್ಬಂದಿದ್ದೀನಿ. ನಿಮ್ಮ ಮಗ ರಮೇಶನಿಗೆ ತುಂಬಾ ಸೆಟ್ ಆಗುತ್ತೆ ಅಂದ್ಕೊಳ್ಳಿ. ಇಬ್ಬರು ಈಡು ಜೋಡು ಚೆನ್ನಾಗಿರುತ್ತೆ. ಸ್ವಲ್ಪ ಇರಿ ಭೂಷಣ ಅವರೇ, ಟೀ ಕುಡಿಯುತ್ತಾ ಮಾತಾಡೋಣ. ಕ್ಷಮಿಸ್ಬೇಕು ತಾಯಿ, ನನ್ನ ಬಾಯಲ್ಲಿ ತಾಂಬೂಲವಿದೆ. ಈಗಾಗ್ಲೇ ನನಗೆ ಟೀ ಅಂತದೇನು ಬೇಡ. ನಿನಗೆ ಯಾರು ಕೊಡ್ತಾರಯ್ಯ? ನಾನ್ ತಗೊಂಡ್ಬಂದು ಟೀ ಕುಡಿತೀನಿ ಅಂತ ಹೇಳ್ತಾ ಇದೀನಿ. ಆ ಮಾತಿಗೆ ಭೂಷಣನ್ ಮುಖ ಬಾಡಿ ಹೋಗುತ್ತೆ. ಶಾರದಾ ಹೋಗಿ ಟೀ ತೆಗೆದುಕೊಂಡು ಬಂದು ಕುಡಿತಾಳೆ. ಟೀ ಕುಡಿಯುತ್ತಾ, ಮೊದ್ಲು ಒಂದು ವಿಷಯ ಹೇಳ್ಬೇಕು ಭೂಷಣ ಅವರೇ. ಹೇಳಿ ಹೇಳಿ, ನನ್ನ ಹತ್ರ ಎಲ್ಲ ರೀತಿಯ ಸಂಬಂಧಗಳು ಇದೆ. ಶಾರದಾ ಗಂಭೀರದಿಂದ, ನನಗೆ ಉದ್ದ ಕಾಲಿನ ಸೊಸೆ ಬೇಕು ಭೂಷಣ ಅವರೇ ಎಂದು ಶಾರದಾ ಹೇಳುತ್ತಲೇ ಭೂಷಣ ಒಂದೇ ಸಲಕ್ಕೆ ಕೆಮ್ಮುತ್ತಾ, ಏನು ಏನ್ ಬೇಕು ಅಂದ್ರಮ್ಮ ಎಂದು ಕೇಳುತ್ತಾನೆ. ಉದ್ದ ಕಾಲಿನ ಸೊಸೆ ಬೇಕು ಅಂತ ಹೇಳ್ದೆ. ಭೂಷಣಂ ಆಶ್ಚರ್ಯದಿಂದ, ಅಬ್ಬಬ್ಬಬ್ಬಾ, ಇದೇನು ಹೊಸ ಕಂಡೀಷನ್ ತಾಯಿ? ಈ ದಿನದಲ್ಲಿ ಓದು, ಕೆಲಸ, ಆಸ್ತಿ, ಅಂದ ಕೇಳ್ತಾರೆ. ನೀವು ಮಾತ್ರ ಕಾಲು ಉದ್ದಾಗಿರ್ಬೇಕು ಅಂತ ಕೇಳ್ತಿದ್ರೆ ಯಾಕೆ? ನಂಗೇನು ಅರ್ಥವಾಗ್ತಿಲ್ಲ. ನಮ್ಮ ಮನೆಯಲ್ಲಿ ಅಲ್ಮೇರಾ ಬಹಳ ಎತ್ತರದಲ್ಲಿರುತ್ತೆ, ಅದಕ್ಕೆ ಅಂತ ಉದ್ದ ಕಾಲಿನ ಸೊಸೆನ ಕರ್ಕೊಂಡ್ ಬರ್ಬೇಕು ಅಂದಿದ್ದೀರಾ? ಹೌದು ಭೂಷಣ ಅವರೇ, ಸೊಸೆ ಪ್ರತಿ ಸಲ ಸ್ಟೂಲ್ ಹತ್ತೋದು ನನಗಿಷ್ಟವಿಲ್ಲ ಎಂದು ಶಾರದಾ ಹೇಳುತ್ತಲೇ ಭೂಷಣನ್ ಅವನ ಮುಖದಿಂದ ಮಾತೇ ಬರಲಿಲ್ಲ. ಇನ್ನು ಮತ್ತೊಂದು ಕಡೆ ಉದ್ದ ಕಾಲಿನ ಅನಾಮಿಕಾ ಹಿತ್ತಲಿನಲ್ಲಿ ಪೇರಲೆ ಹಣ್ಣಿನ ಮರಕ್ಕೆ ಬೆಳೆದ ಹಣ್ಣನ್ನು ಕೀಳುತ್ತಾ ಇದ್ದರೆ ತಾಯಿ ಸುಜಾತ ಜಗಲಿ ಮೇಲೆ ಕೂತ್ಕೊಂಡು ಅನಾಮಿಕಳ ಮದುವೆ ಬಗ್ಗೆ ದುಃಖ ಪಡ್ತಾ ಇರ್ತಾಳೆ. ಇಷ್ಟರಲ್ಲಿ ಹೊರಗಿನಿಂದ ಗಂಡ ರಾಜಯ್ಯ ಬರುತ್ತಾನೆ. ಏನಾಯ್ತು ಸುಜಾತ, ಯಾಕೆ ಹಾಗೆ ದುಃಖ ಪಡ್ತಾ ಇದ್ಯಾ? ಬಂದ ಪ್ರತಿ ಸಂಬಂಧ ನಿಮ್ಮ ಮಗಳು ಬಹಳ ಉದ್ದವಾಗಿದ್ದಾಳೆ, ನಮಗೆ ಬೇಡ ಅಂತ ಮುಖದ ಮೇಲೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷಿಸಬೇಕು ಸುಜಾತ. ನಮ್ಮ ಹುಡುಗಿನ ನೋಡಿ ನಮ್ಮ ಹಿಂದೆ ಮಾತನಾಡಿಕೊಳ್ತಾ ಇಲ್ಲ, ನಗ್ತಾ ಇಲ್ಲ, ನಮ್ಮ ಮುಂದರಿ ನಗ್ತಾ ಇದ್ದಾರೆ, ನಮ್ಮ ಮುಖದ ಮೇಲೆ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ವಿಧದಿಂದ ಒಳ್ಳೇದೇ ಅಲ್ವಾ ಸುಜಾತ? ನೀವು ಹೀಗಂತೀರಾ, ಆದ್ರೆ ಸಂಬಂಧ ನೋಡುವವರು ಬೇರೆ ಹಾಗೆ ನೋಡ್ತಾರೆ. ನಮ್ಮ ಹುಡುಗಿಗೇನು ಉದ್ದವಾಗಿದ್ರೆ ಅಂದವಾಗಿರ್ತಾಳೆ. ಅಷ್ಟರಲ್ಲಿ ಅನಾಮಿಕಾ ಪೇರಲೆ ಹಣ್ಣು ತೆಗೆದುಕೊಂಡು ಅವರ ಹತ್ರ ಬರ್ತಾಳೆ. ಅವರು ಮಾತನಾಡಿದ್ದನ್ನು ಕೇಳಿ ಮೌನವಾಗಿ ನಿಂತು ಬಿಡುತ್ತಾಳೆ. ರಾಜಯ್ಯ ಗಮನಿಸುತ್ತಾನೆ. ಏನಮ್ಮ ಎಂದು ಕೇಳುತ್ತಾನೆ. ನಮ್ಮ ಮರಕ್ಕೆ ಬೆಳೆದ ಪೇರಲೆ ಹಣ್ಣನ್ನ ಕೊಯ್ದಿದ್ದೀನಪ್ಪ. ಮನೆಯಲ್ಲಿಡು ತಾಯಿ, ನಾಳೆ ತಗೊಂಡೋಗಿ ಮಾರಾಟ ಮಾಡೋಣ. ಏನಾಯ್ತಪ್ಪ? ನಿಮ್ಮ ಅಮ್ಮ ನಿಮ್ಮ ಮದುವೆ ಬಗ್ಗೆ ದುಃಖ ಪಡ್ತಾ ಇದ್ದಾಳೆ ತಾಯಿ. ಅಭ್ಯಾಸವಾಗಿದೆ ಅಪ್ಪ. ಯಾರು ಬಂದ್ರು ಮೊದಲು ನನ್ನ ಉದ್ದವನ್ನು ನೋಡಿ ನನ್ನ ಕಾಲನ್ನೇ ಗಮನಿಸ್ತಾರೆ. ಆ ಮಾತಿಗೆ ಸುಜಾತಾಳ ಕಣ್ಣಿನಲ್ಲಿ ನೀರು ಬರುತ್ತೆ. ನಾನು ನಿನ್ನನ್ನು ಹೀಗೆ ನೋಡಲಾರ್ದೆ ಹೋಗ್ತಾ ಇದ್ದೀನಿ ತಾಯಿ. ಆದರೆ ರಾಜಯ್ಯ ಮಾತ್ರ ಪ್ರೇಮದಿಂದ, ಸುಜಾತ, ದೇವರು ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ತಯಾರು ಮಾಡಲ್ಲ. ನಮ್ಮ ಹುಡುಗಿಗೆ ಕೊಟ್ಟ ಪ್ರತ್ಯೇಕತೆ ಇದು. ನಾಳೆ ನಮ್ಮ ಹುಡುಗಿಯನ್ನು ನೋಡಿ ಗರ್ವ ಪಡುವವರು ಬರ್ತಾರೆ. ದುಃಖ ಪಡಬೇಡ. ನಮ್ಮ ಹುಡುಗಿಗೆ ಖಚಿತವಾಗಿ ಮದುವೆ ಆಗುತ್ತೆ, ಖಚಿತವಾಗಿ ಸಂಸಾರಕ್ಕೆ ಹೋಗ್ತಾಳೆ. ಆದ್ರೆ ಅಪ್ಪ, ಕೆಲವರು ನಗ್ತಾ ಇದ್ರೆ ತುಂಬಾ ದುಃಖವೆನ್ಸುತ್ತೆ. ನಗೋದಕ್ ಬಿಡಮ್ಮ, ಯಾವುದೋ ಒಂದು ದಿನ ಇದೆ ಈ ಉದ್ದ ಕಾಲೆ ನಿನಗೆ ಗೌರವ ತಗೊಂಡ್ಬರುತ್ತೆ. ನನ್ನನ್ನು ನಂಬು ತಾಯಿ, ನಿನ್ನ ತಂದೆ ಹೇಳ್ತಾ ಇದ್ದೀನಲ್ಲ ಎಂದು ಸಮಾಧಾನಿಸುತ್ತಾ ಹೇಳುತ್ತಾ ಇರುವಾಗ ಅಷ್ಟರಲ್ಲಿಯೇ ಪಕ್ಕದ ಮನೆ ಅರುಣ ಬರ್ತಾಳೆ. ಇಲ್ಲೇ ಇದೆಯಾ ಅನಾಮಿಕಾ? ಒಂದ್ಸಲ ಮನೆಗೆ ಬಾ ತಾಯಿ. ಏನಾಯ್ತು ಚಿಕ್ಕಮ್ಮ? ಅಲ್ಮೇರ ಮೇಲೆ ಇಟ್ಟ ಡಬ್ಬ ಸಿಗ್ತಾ ಇಲ್ಲ, ನೀನ್ ಒಂದ್ಸಲ ಬಂದು ಆ ಡಬ್ಬ ತೆಗೆದುಕೊಡ್ಬೇಕಮ್ಮ. ಬಾ ಚಿಕ್ಕಮ್ಮ. ಅನಾಮಿಕಾ ಅರುಣಳ ಜೊತೆ ಹೊರಟು ಹೋಗುತ್ತಾಳೆ. ನೋಡಿದ್ಯಾ ನಮ್ಮ ಹುಡುಗಿ ಊರಿಗೆ ಹೇಗೆ ಉಪಯೋಗಕ್ಕೆ ಬರ್ತಾ ಇದ್ದಾಳೆ? ನೀನು ದುಃಖ ಪಡಬೇಡ ಸುಜಾತ, ನಮ್ಮ ಹುಡುಗಿಗೆ ಕೂಡ ಒಳ್ಳೆ ದಿನಗಳು ಬರುತ್ತೆ ಎಂದು ಸಮಾಧಾನದಿಂದ ಹೇಳುತ್ತಾನೆ. ಇನ್ನು ಭೂಷಣಂ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಬರ್ತಾನೆ. ಅಮ್ಮ, ನೀನು ಸೊಸೆನೆ ತರಬೇಕು ಅಂತಿದ್ಯಾ, ಇಲ್ಲ ಅಂದ್ರೆ ಲಾಡರ್ ಕೊಂಡ್ಕೋಬೇಕು ಅಂದ್ಕೊಂಡಿದ್ಯಾ? ಆ ಮಾತಿಗೆ ಭೂಷಣನ್ ಗಟ್ಟಿಯಾಗಿ ನಗುತ್ತಾನೆ. ಅದೇ ನಾನು ಕೂಡ ಆಲೋಚಿಸ್ತಾ ಇದ್ದೀನಪ್ಪ ಎಂದು ಹೇಳುತ್ತಾನೆ. ನೀವು ನಗಬೇಡಿ, ನನಗೆ ನಿಜವಾಗಿ ಉದ್ದ ಕಾಲಿನ ಸೊಸೆ ಬೇಕು. ಸರಿಯಮ್ಮ, ಇನ್ನು ಮೇಲಿಂದ ಸಂಬಂಧ ನೋಡುವಾಗ ಹುಡುಗಿ ಎತ್ತರ ಎಷ್ಟು ಅಂತ ಕೇಳದೆ ಉದ್ದ ಕಾಲಿದೆಯಾ ಇಲ್ವಾ ಅಂತ ಕೇಳ್ತೀನಿ ಬಿಡಿ ಎಂದು ಭೂಷಣಂ ಅಲ್ಲಿಂದ ಹೊರಟೋಗುತ್ತಾನೆ. ಹಾಗೆ 2 ದಿನ ಕಳೆಯುತ್ತದೆ. ಭೂಷಣಂ ಒಂದು ಸಂಬಂಧ ನೋಡಿ ತಿರುಗಿ ಬರುತ್ತಾನೆ. ಶಾರದಮ್ಮ, ಒಂದು ಹುಡುಗಿ ಇದ್ದಾಳೆ, ನೀವ್ ಅಂದುಕೊಂಡ ಹಾಗೆ ಬಹಳ ಉದ್ದ ಅಂದ್ಕೊಳ್ಳಿ. ಶಾರದಾ ಆಸಕ್ತಿಯಿಂದ, ನಿಜವೇನ್ರಿ? ನಿಜವೇ ಅಮ್ಮ, ಅವರ ಮನೆಯಲ್ಲಿ ಫ್ಯಾನ್ ಒರೆಸ್ಬೇಕು ಅಂದ್ರೆ ಸ್ಟೂಲು ಪರಕೆ ಉಪಯೋಗಿಸಲಂತೆ. ಆ ಮಾತಿಗೆ ಶಾರದಾ ಸಂತೋಷದಿಂದ, ತಕ್ಷಣ ಹೋಗಿ ಹುಡುಗಿನ ನೋಡೋಣ ಬನ್ನಿ ಎಂದು ಹೇಳುತ್ತಾಳೆ. ಆಗ ಭೂಷಣಂ, ಆದ್ರೆ ಇಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ ಅಮ್ಮ. ಏನದು?
ಆ ಹುಡುಗಿ ನಡೀತಾ ಇದ್ರೆ ನಿಮ್ ಮಗ ಹಿಂದಿನಿಂದ ಓಡ್ಬೇಕು ಮತ್ತೆ. ಅಯ್ಯೋ ಅಷ್ಟು ಉದ್ದನಾ? ಹೌದು ತಾಯಿ, ಆಕೆ 2 ಹೆಜ್ಜೆ ಹಾಕಿದ್ರೆ ನಿಮ್ಮ ಮಗ 5 ಹೆಜ್ಜೆ ಹಾಕಬೇಕಾಗಿ ಬರುತ್ತೆ ಎಂದು ಹೇಳಿ ಪಕ್ಕ ನಗುತ್ತಾನೆ ಭೂಷಣ್. ಅದನ್ನು ಕೇಳಿ ಶಾರದ ಕೂಡ ನಗುತ್ತಾಳೆ. ಇನ್ನು ಮಾರನೇ ದಿನ ಹುಡುಗಿ ಮನೆಗೆ ಹೋಗುತ್ತಾರೆ. ಅನಾಮಿಕಾ ಟೀ ಹಿಡಿದುಕೊಂಡು ತನ್ನ ಉದ್ದ ಕಾಲಿನಿಂದ ನಡೆಯುತ್ತಾ ಬರ್ತಾ ಇದ್ರೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಅಮ್ಮ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನನಗೆ ಹಿಡ್ಸಿದಾಳಮ್ಮ. ಹೌದು ಮಗನೇ, ಕಾಲು ಕೂಡ ತುಂಬಾ ಉದ್ದವಾಗಿದೆ. ನಾನು ಮೊದಲೇ ಹೇಳಿದ್ದೇನಲ್ಲ, ಈ ಹುಡುಗಿಯ ಪ್ರತ್ಯೇಕತೆನೇ ಅದು, ಉದ್ದ ಕಾಲು ಅಂತ. ಆದ್ರೆ ಇಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ ಶಾರದಮ್ಮನವ್ರೆ. ಏನಯ್ಯ ಸಮಸ್ಯೆ? ಏನು ಇಲ್ಲಮ್ಮ, ಹುಡುಗಿ ಉದ್ದ ಕಾಲಿನಿಂದ ಮದುವೆ ಪೀಠದ ಮೇಲೆ ಕೂತ್ಕೊಳಕಾಗಲ್ಲ. ಅದಕ್ಕೆ ಅಂತ ಮದುವೆಯಲ್ಲಿ ಹುಡುಗಿ ನಿಂತ ಇರ್ತಾಳೆ. ರಮೇಶ್ ಬಾಬು ಕುರ್ಚಿ ಹತ್ತಿ ತಾಳಿ ಕಟ್ಟಬೇಕು ಎಂದು ಹೇಳುತ್ತಾರೆ ಭೂಷಣ್. ಅದಕ್ಕೆ ಶಾರದಾ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಇನ್ನು ಸಂತೋಷದಿಂದ ಇಬ್ಬರು ಎಲ್ಲ ವಿಷಯವನ್ನು ಮಾತನಾಡಿಕೊಳ್ಳುತ್ತಾರೆ. ಶಾರದಾ ಅವರು ಹೊರಟು ಹೋಗುತ್ತಾರೆ. ಅನಾಮಿಕಳ ತಾಯಿ ತಂದೆ ಬಹಳ ಸಂತೋಷ ಪಡುತ್ತಾರೆ. ಸುಜಾತ, ಈಗ ನಿಂಗೆ ಸಂತೋಷನೇ ಅಲ್ವಾ? ನಮ್ಮ ಮಗಳಿಗೆ ಮದುವೆ ಆಗ್ತಾ ಇದೆ, ಸೊಸೆಯಾಗಿ ದೀಪ ಇಡೋದಕ್ಕೆ ಹೋಗ್ತಾ ಇದ್ದಾಳೆ. ಒಂದು ಕಡೆ ಸಂತೋಷವಾಗಿದ್ದಾಗಲೇ ಮತ್ತೊಂದು ಕಡೆ ಸಂದೇಹವಾಗಿದೆ. ಯಾಕೆ ಹುಡುಗನ ತಾಯಿ ಉದ್ದ ಕಾಲಿನ ಸೊಸೆನೇ ನಮ್ಮ ಮಗನಿಗೆ ಬೇಕು ಅಂದ್ಕೊಂಡಿದ್ದಾಳೆ ಅಂತ ಆಲೋಚಿಸ್ತಾ ಇದ್ದೀನ್ರಿ. ನಿನ್ನ ಸಂದೇಹ ಅದಕ್ಕ? ಅವರ ಬಗ್ಗೆ ಭೂಷಣಮ್ಮ ಅವರು ಹೇಳಿದಾಗ ನಾನು ವಿಚಾರಿಸಿದ್ದೀನಿ. ಶಾರದ ಬಹಳ ಉಳಿತಾಯ ಮಾಡುವಳು, ಅದರಲ್ಲಿ ಸ್ವಲ್ಪ ಕುಳ್ಳಾಗಿರ್ತಾಳಲ್ಲ. ಮನೆಗೆ ಹಿಡಿದ ಧೂಳು ಹೊಡಿಬೇಕಂದ್ರು, ಫ್ಯಾನ್ ಒರೆಸ್ಬೇಕಂದ್ರು, ಅಟ್ಟದ ಮೇಲಿರುವ ಮನೆ ಸಾಮಾನು ತೆಗಿಬೇಕು ಅಂದ್ರು ಯಾರೋ ಒಬ್ಬರ ಮೇಲೆ ಆಧಾರ ಪಡಬೇಕಾಗಿ ಬರುತ್ತೆ. ಅವರು ಕೂಡ ಎಷ್ಟೋ ಸ್ವಲ್ಪ ದುಡ್ಡಿಗೆ ಆಸೆ ಪಟ್ಟು ಕೆಲಸ ಮಾಡ್ತಾರಂತೆ. ಪರಮ ಜಿಪುಣಿ ಅಂತ ಹೇಳಿ. ಉದ್ದ ಕಾಲಿನ ಸೊಸೆ ಬಂದ್ರೆ ಈ ಕೆಲಸವೆಲ್ಲ ಉಚಿತವಾಗಿ ಮಾಡಿ ಕೊಡ್ತಾಳೆ ಅಂತ ಆಸೆ ಪಟ್ಟಿರ್ತಾಳೆ, ಅಷ್ಟೇ ಅಲ್ವಾ? ಆ ಮಾತಿಗೆ ರಾಜಯ್ಯ ನಗುತ್ತಾ ಹೊರಟು ಹೋಗುತ್ತಾನೆ. ಕೆಲವು ದಿನದ ನಂತರ ಅನಾಮಿಕಾ ರಮೇಶರ ಮದುವೆ ದಿನ ಬಂದೇ ಬರುತ್ತೆ. ಮಂಟಪದಲ್ಲಿ ಅನಾಮಿಕಾ ನಿಂತಿರುತ್ತಾಳೆ. ಮದುಮಗ ರಮೇಶ್ ಸ್ಟೂಲ್ ಹತ್ತಿ ತಾಳಿ ಕಟ್ಟುತ್ತಾನೆ. ಅದನ್ನು ನೋಡಿ ಮದುವೆಗೆ ಬಂದವರೆಲ್ಲ ಗೊಳ್ಳಂತ ನಗ್ತಾರೆ. ಒಟ್ಟಾರೆಯಾಗಿ ಮದುವೆ ಆಗುತ್ತದೆ. ಅನಾಮಿಕಾ ಅತ್ತೆ ಮನೆಗೆ ಬರುತ್ತಾಳೆ. ಒಂದು ದಿನ ಶಾರದಾ, ಅನಾಮಿಕಾ, ಫ್ಯಾನ್ ಮೇಲೆ ಸ್ವಲ್ಪ ಧೂಳಿದೆಯಮ್ಮ, ಸ್ವಲ್ಪ ಒರೆಸುತ್ತಾಯಿ. ಹಾಗೆ ಅತ್ತೆ ಎಂದು ಹೇಳಿ ಕುರ್ಚಿ ಕೂಡ ಹತ್ತದೆ ತನ್ನ ಕೈಯಿಂದಲೇ ಆ ಫ್ಯಾನ್ಗೆ ಹಿಡಿದ ಧೂಳನ್ನು ಒರೆಸುತ್ತಾಳೆ. ಅದನ್ನು ನೋಡಿ ಶಾರದಾ ಬಾಯಿ ತೆಗೆದು ಆಶ್ಚರ್ಯ ಹೋಗುತ್ತಾಳೆ. ಅಯ್ಯೋ ದೇವ್ರೇ, ನೀನು ಮನುಷ್ಯಳೇನಾ ಇಲ್ಲ ತೆಂಗಿನ ಮರನ ಎಂದು ಹೇಳುತ್ತಾಳೆ. ಆಗಲೇ ರಮೇಶ್ ಬಂದು ಕಿರುನಗೆಯಿಂದ, ಅಮ್ಮ, ಇನ್ನು ಮೇಲಿಂದ ನಮ್ಮನೆಯಲ್ಲಿ ಲ್ಯಾಡರ್ ಅಗತ್ಯವಿಲ್ಲ ಎಂದು ಹೇಳುತ್ತಾನೆ. ಶಾರದಾ ಕೂಡ ನಗುತ್ತಾಳೆ. ಮತ್ತೊಂದು ದಿನ ಪಕ್ಕದ ಮನೆ ಹುಡುಗಿ ಸಂಧ್ಯೆ ಬರುತ್ತಾಳೆ. ಅತ್ಗೆ ಮರಕ್ಕೆ ಗಾಳಿಪಟ ಅಂಟ್ಕೊಂಡಿದೆ ಅತ್ತೆ, ಸ್ವಲ್ಪ ತೆಗೆದುಕೊಡ್ತೀಯಾ? ಬಾ ಸಂಧ್ಯಾ, ಬರ್ತೀನಿ ಎಂದು ಅನಾಮಿಕಾ ಸಂಧ್ಯಳ ಜೊತೆ ಸೇರಿ ಆ ಮರದ ಹತ್ರಕ್ಕೆ ಹೋಗುತ್ತಾಳೆ. ಆ ಮರದಲ್ಲಿ ಸಿಕ್ಕಿಕೊಂಡ ಗಾಳಿಪಟವನ್ನು ತೆಗೆದುಕೊಡುತ್ತಾಳೆ. ಸಂಧ್ಯಾ ಸಂತೋಷ ಪಡುತ್ತಾ, ಬಹಳ ಥ್ಯಾಂಕ್ಸ್ ಅತ್ತಿಗೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಒಂದು ದಿನ ಮನೇಲಿ ಎಲ್ಲರೂ ಸೇರಿ ಫೋಟೋ ತೆಗಿತಾ ಇರ್ತಾರೆ. ಫೋಟೋಗ್ರಾಫರ್ ಕ್ಯಾಮೆರಾ ಸೆಟ್ ಮಾಡ್ತಾ, ಅಕ್ಕ, ನೀವು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಫ್ರೇಮ್ ಅಲ್ಲಿ ನೀವು ಒಬ್ಬರೇ ಕಾಣಿಸ್ತೀರಾ. ಆ ಮಾತಿಗೆ ರಮೇಶ್ ನಗುತ್ತಾ, ಅನಾಮಿಕಾ, ನಮ್ಮನೆಗೆ ಟವರು ಎಂದು ಹೇಳುತ್ತಾನೆ. ಅನಾಮಿಕಾ ನಾಚಿಕೆ ಪಡುತ್ತಾ, ನಿಲ್ಸಿ, ಇನ್ನು ಸಾಕು ಬಿಡಿ ಎಂದು ಅನ್ನುತ್ತಾಳೆ. ಇನ್ನೊಂದು ದಿನ ಗ್ರಾಮದಲ್ಲಿ ಕರೆಂಟ್ ಹೋಗುತ್ತೆ. ಎಲ್ಲರೂ ಕತ್ತಲೆಯಲ್ಲಿ ಕಷ್ಟಪಡ್ತಾ ಇರ್ತಾರೆ. ಅಯ್ಯೋ, ಮೊಂಬತ್ತಿ ಎಲ್ಲಿಟ್ಟಿದಿನೋ ಕಾಣಿಸ್ತಾ ಇಲ್ಲ. ಅತ್ತೆ, ಮೇಲಿನ ಶೆಲ್ಫ್ ಮೇಲೆ ಇದೆ, ನಾನ್ ತೆಗಿತೀನಿ ಇರಿ ಎಂದು ಹೇಳಿ ಕೈಯನ್ನು ಚಾಚಿ ತಕ್ಷಣ ತೆಗೆಯುತ್ತಾಳೆ. ಎಲ್ಲರೂ ಮೊಂಬತ್ತಿ ಬೆಳಕಿನಲ್ಲಿ ಕೂತ್ಕೊಂಡು ಮಾತನಾಡುತ್ತಾ ಇರುತ್ತಾರೆ. ಮತ್ತೊಂದು ದಿನ ಪ್ರಸಾದ್ ಪೇಂಟರ್ ಸೀನೋನ ಕರ್ಕೊಂಡು ಬರ್ತಾನೆ. ಶಾರದಾ ನೋಡೆ, ಚೆನ್ನಾಗಿದ್ಯಾ ಸೀನಯ್ಯ ಎಂದು ಮಾತನಾಡಿಸುತ್ತಾಳೆ. ಚೆನ್ನಾಗಿದ್ದೀನಿ ದೊಡ್ಡಮ್ಮ, ಮನೆಗೆ ಪೇಂಟ್ ಹಾಕ್ಬೇಕು ಅಂತ ದೊಡ್ಡಯ್ಯ ಕರ್ಕೊಂಡ್ಬಂದ್ರು. ಪೇಂಟ್ ಏನೋ ಹಾಕ್ಬೇಕಪ್ಪ, ಆದ್ರೆ ನೀನ್ ಅಗತ್ಯವಿಲ್ಲ, ನನಗೆ ಪರ್ಮನೆಂಟ್ ಮನುಷ್ಯಳು ಸಿಕ್ಕಿದ್ದಾಳೆ, ಇನ್ನು ನೀನು ಹೋಗ್ಬಹುದು ಎಂದು ಹೇಳುತ್ತಾಳೆ. ಆಗ ಸೀನಯ್ಯ ಆಶ್ಚರ್ಯದಿಂದ, ಪರ್ಮನೆಂಟ್ ಮನುಷ್ಯಳು ಸಿಕ್ಕಿದ್ದಾಳ? ಯಾರಾಕೆ? ಗಂಡಸರು ಮಾಡುವ ಎಲ್ಲ ಕೆಲಸವನ್ನು ಹೆಂಗಸರು ಮಾಡಲ್ಲ ಚಿಕ್ಕವ್ವ, ನನ್ನ ಸೊಸೆ ಮಾಡ್ತಾಳೆ ಸೀನಯ್ಯ. ಅನಾಮಿಕಾ ಎಂದು ಅನಾಮಿಕಳನ್ನು ಕರೆಯುತ್ತಾಳೆ. ಉದ್ದ ಕಾಲಿನ ಅನಾಮಿಕಾ ಹೊರಗೆ ಬರುತ್ತಾಳೆ. ಅಷ್ಟೇ, ಸೀನಯ್ಯ ಆಶ್ಚರ್ಯದಿಂದ ನೋಡ್ತಾನೆ. ಸೊಸೆ, ಇವನು ನಿನಗೆ ಮೈದುನ ಆಗ್ತಾನೆ, ರಮೇಶ್ಗಿಂತ ಚಿಕ್ಕವನು, ಮನೆಗೆಲ್ಲ ಸುಣ್ಣ ಬಣ್ಣ ಹಾಕ್ತಾ ಇರ್ತಾನೆ ಎಂದು ಹೇಳುತ್ತಾಳೆ. ಚೆನ್ನಾಗಿದ್ದೀರಾ ಮೈದುನವರೇ ಎಂದು ಅನಾಮಿಕಾ ನಗುತ್ತಾ ಮಾತನಾಡಿಸುತ್ತಾಳೆ. ಅಷ್ಟೇ, ಸೀನಯ್ಯ ಆ ಎತ್ತರ ನೋಡಿ ಭಯದಿಂದ ಅಲ್ಲಿಂದ ಓಟ ಕೀಳುತ್ತಾನೆ. ಅದನ್ನು ನೋಡಿ ಶಾರದಾ ಪ್ರಸಾದರು ನಗುತ್ತಾರೆ. ಆ ದಿನದಿಂದ ಒಂದು 3 ದಿನದವರೆಗೂ ಅತ್ತೆ ಶಾರದಾ, ಉದ್ದ ಕಾಲಿನ ಸೊಸೆ ಅನಾಮಿಕಾ ಇಬ್ಬರು ಸೇರಿ ಮನೆಗೆ ಪೇಂಟಿಂಗ್ ಹಾಕುತ್ತಾರೆ. ಹಾಗೆ ಶಾರದಾ ತನ್ನ ಉದ್ದ ಕಾಲಿನ ಸೊಸೆ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾ ಆನಂದದಿಂದ ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ. ಅನಾಮಿಕಾ ರಮೇಶರ ಸಂಸಾರ ಚೆನ್ನಾಗಿ ಸಾಗಬೇಕು ಎಂದು ನಾವು ಕೂಡ ಕೋರಿಕೊಳ್ಳೋಣ.
ಬೆಡ್ ಮೇಲೆ ಕೂತ್ಕೊಂಡು ಆಲೋಚಿಸ್ತಾ ಇರುವ ಅನಾಮಿಕಳ ಹತ್ರಕ್ಕೆ ರಮೇಶ್ ಬರ್ತಾನೆ. ಏನೋ ನನ್ನ ಮಹಾರಾಣಿ ಏನೋ ಆಲೋಚಿಸ್ತಾ ಇದ್ದಾಳೆ. ನಮ್ಮ ಜಿಪುಣಿ ಅತ್ತೆಯವರಿಗೆ ಹೇಗೆ ಬುದ್ಧಿ ಹೇಳಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಹೇಳುತ್ತಲೇ ರಮೇಶ್ ಸ್ವಲ್ಪ ವ್ಯಂಗ್ಯದಿಂದ, ಪ್ಲೀಸ್ ಅನಾಮಿಕಾ, ಸ್ವಲ್ಪ ನಗುವ ಜೋಕ್ಸ್ ಹಾಕ್ಬೋದಲ್ಲ ಎಂದು ಅನ್ನುತ್ತಾನೆ. ಅದಕ್ಕೆ ಅನಾಮಿಕಾ ಕೋಪದಿಂದ ನೋಡುತ್ತಾ, ಅಂದ್ರೆ ನಿಮ್ ಉದ್ದೇಶ ಏನ್ರಿ? ನನ್ನ ಆಲೋಚನೆ ನಗುಬಾರದ ಜೋಕ್ ಆಗಿದ್ಯಾ ಹೇಳಿ? ನಾನಷ್ಟು ಸೀರಿಯಸ್ ಆಗಿ ಆಲೋಚಿಸ್ತಾ ಇದ್ರೆ ನಿಮ್ಗೆ ನಗೆ ಪಾಟಲಾಗಿದೆ ಅನ್ನೋ ಮಾತು ಎಂದು ರಮೇಶ್ನನ್ನು ಕೇಳುತ್ತಾಳೆ. ಆಗ ರಮೇಶ್ ನಿಧಾನವಾಗಿ, ಕೋಪ ಮಾಡ್ಕೋಬೇಡ ಅನಾಮಿಕಾ, ಕೂಲಾಗಿರು. ನಮ್ಮ ಜಿಪುಣಿ ಅಮ್ಮನಿಗೆ ಬುದ್ಧಿ ಹೇಳೋದು ನಿನ್ನಿಂದ ಆಗಲ್ಲ ಶ್ರೀಮತಿಯವರೇ ಎಂದು ಹೇಳುತ್ತಾನೆ. ಹಾಗಂತ ನೀವ್ ಅಂದ್ಕೊಂಡ್ರೆ ಹೇಗೆ ಶ್ರೀಯವರೇ? ನಾನೇನೋ ತೋರಿಸ್ತೀನಲ್ಲ. ಆಲ್ ದ ಬೆಸ್ಟ್ ಅನಾಮಿಕಾ. ಆದ್ರೆ ಒಂದು ನೆನಪಿನಲ್ಲಿಟ್ಕೋ, ನಿಮ್ಮ ಅತ್ತೆ ಸೊಸೆರ ಜಗಳಕ್ಕೆ ನನ್ನನ್ನು ಅಪ್ಪನ್ನ ಎಳಿಬೇಡಿ. ನಾವಿಬ್ಬರು ನಿಮಗೆ ಸಪೋರ್ಟ್ ಆಗಿ ಮಾತಾಡಿ ನಮ್ಮಮ್ಮನ ದುಃಖ ಕೊಡಲಾರಿವು. ಏನಾದ್ರೂ ಇದ್ರೆ ನೀವೇ ನೋಡ್ಕೊಳ್ಳಿ. ಹಾಗೆ ಬಿಡಿ, ಇಷ್ಟು ಕಾಲ ತಮ್ಮ ಜಿಪುಣಿ ಬುದ್ಧಿಯಿಂದ ನಮಗೆ ಎಷ್ಟು ಸಲ ಚುಕ್ಕಿ ತೋರಿಸಿದ್ದಾರೋ ನಿಮ್ಗೆ ನೆನಪಿದೆ ಅಲ್ಲ. ನೀನು ಕೂಡ ಒಂದು ನೆನಪಿನಲ್ಲಿ ಇಟ್ಕೋ ಶ್ರೀಮತಿ, ನನಗೆ ನೀನಂದ್ರೆ ಎಷ್ಟು ಇಷ್ಟವೋ ನಮ್ಮ ಅಮ್ಮ ಅಂದ್ರೆ ಕೂಡ ಅಷ್ಟೇ ಇಷ್ಟ. ನಿಮ್ಮಿಬ್ಬರಲ್ಲೂ ಯಾರು ದುಃಖಪಟ್ರು ನಾನ್ ತಡ್ಕೊಳ್ಳಲಾರೆ, ಸರಿನಾ? ಸರಿ ಕಣ್ರಿ, ನಾನು ಯಾವತ್ತಿಗೂ ಅತ್ತೆ ಹತ್ರ ಜಗಳ ಮಾಡಲ್ಲ. ಅತ್ತೆನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಗತ್ಯವಿದ್ದಾಗ ನೀವು ಕೂಡ ಸಹಾಯ ಮಾಡ್ಬೇಕು, ಮಾಡ್ತೀರಲ್ಲ? ತಪ್ಪದೇ ಮಾಡ್ತೀನಿ ಭಾರ್ಯಮಣಿ. ಇಷ್ಟಕ್ಕೂ ನಮ್ಮ ಜಿಪುಣಿ ಅಮ್ಮಂಗೆ ಹೇಗೆ ಬುದ್ಧಿ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಇದಕ್ಕೆ ಪ್ಲಾನ್ ಜೊತೆ ಕೆಲಸವಿಲ್ಲ ರೀ, ಆಗಿಂದಾಗಲೇ ಬುದ್ಧಿವಂತಿಕೆಯಿಂದ ಏಟು ಕೊಡ್ಬೇಕು ಎಂದು ಗಂಡ ಹೆಂಡತಿಯರು ಹಾಯಾಗಿ ಮಾತನಾಡ್ಕೊಳ್ತಾ ಇರ್ತಾರೆ. ಇನ್ನು ಆ ಮಾರನೇ ದಿನ ಅತ್ತೆ ಶಾರದಾ ಬೀರುವಿನಲ್ಲಿರುವ ಸೀರೆಯನ್ನು ನೋಡುತ್ತಾ, ಅಪರ್ಣ ಮನೆಯಲ್ಲಿ ಸೀಮಂತ ಇದೆ ಅಲ್ವಾ, ಯಾವ ಸೀರೆ ಉಟ್ಕೋಬೇಕಪ್ಪ ಅಂತ ಇಷ್ಟ ಬಂದ ಸೀರೆಯನ್ನು ತೆಗೆದು ಬೆಡ್ ಮೇಲೆ ಹಾಕುತ್ತಾಳೆ. ಪ್ರತಿ ಸೀರೆ 4 ಚೂರಾಗಿ ಕಟ್ಟಾಗಿರುತ್ತೆ. ಶಾರದಂಗೆ ಕೋಪ ಬರುತ್ತೆ. ಸೊಸೆ ಅನಾಮಿಕಾ ಎಲ್ಲಿದೆಯೇ ಎಂದು ಗಟ್ಟಿಯಾಗಿ ಹರಚುತ್ತಾಳೆ. ಅನಾಮಿಕಾ ಓಡ್ಕೊಂಡು ಶಾರದಾಳ ಹತ್ರ ಬರ್ತಾಳೆ. ಗಾಬರಿ ಆಗುತ್ತಾ, ಏನಾಯ್ತತ್ತೆ, ಯಾಕೆ ಅಷ್ಟೆಲ್ಲ ಹರಿಸ್ತಾ ಇದ್ದೀರಾ ಎಂದು ಕೇಳುತ್ತಲೇ ಶಾರದಾ ಚೂರಾದ ಸೀರೆ ತೋರಿಸ್ತಾಳೆ. ಅನಾಮಿಕಂಗೆ ಅದನ್ನ ನೋಡ್ತಾ ಇದ್ರೆ ನಗು ತಡೆಯೋಕಾಗಿಲ್ಲ. ನಗು ನಿಲ್ಲಿಸ್ಕೊತಾ ಇದೆಯಲ್ಲ. ಅಯ್ಯೋ ಇಲ್ಲತ್ತೆ, ನಿಮ್ಮ ಸೀರೆ ಹರಿದ್ರೆ ನಾನೇನಕ್ಕೆ ನಗ್ತೀನಿ? ಏನಾಯ್ದೋ ಹೀಗೆ ಮಾಡಿದ್ಯಾರೋ? ನಾನೇ ಮಾಡ್ದೈತೆ. ಒಂದು ಸೀರೆನ ದಿನವೆಲ್ಲ ಉಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ಹೀಗೆ ಒಂದು ಸೀರೆನ 4 ಭಾಗ ಮಾಡಿದ್ದೀನಿ. ಆಗ ಒಂದೊಂದು ಸಲ ಒಂದೊಂದು ಸೀರೆ ಉಟ್ಕೋಬಹುದು, ದಿನ ಉಟ್ಕೋಬಹುದು ಎಂದು ನಿಮ್ ಹಾಗೆ ಆಲೋಚಿಸಿ ಹೀಗೆ ಮಾಡ್ದೈತೆ. ಚೆನ್ನಾಗಿದೆ ಅಲ್ಲ? ನನ್ನ ಮುಖದ ಹಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಅನ್ನೋ ಮಾತು ಎಂದು ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಾ ಮಾತ್ರ ತನ್ನಲ್ಲಿ ತಾನು, ಮೊನ್ನೆ ನಾನು ಚಪಾತಿನ 4 ಚೂರು ಮಾಡಿ ಹಾಕಿದ ಸನ್ನಿವೇಶ ಸೊಸೆ ಮನಸ್ಸಿಗೆ ದುಃಖ ಕೊಟ್ಟ ಹಾಗಿದೆ. ನಾನು ಹೇಳಿದ ಡೈಲಾಗ್ ನನ್ನೇ ತಿರುಗಿಸಿ ನಂಗೆ ಹೊಡಿತಾ ಇದ್ದಾಳೆ. ಅಂದ್ರೆ ಇದೆಲ್ಲ ಸೊಸೆ ಬೇಕು ಅಂತ ಮಾಡ್ತಾ ಇದ್ದಾಳೆ. ನಾನು ತೆಗೆದ ಜಿಪುಣಿ ಗುಂಡಿನಲ್ಲೇ ನಾನೇ ಬೀಳ್ತೀನಿ ಅನ್ನೋ ಮಾತು. ನನ್ನ ಮದ್ವೆಗೆ ಬಂದ ಸೀರೆಗಳನ್ನ ಎಷ್ಟು ಭದ್ರವಾಗಿ ಇಷ್ಟು ದಿನ ಕಾಪಾಡ್ಕೊಂಡೆ ಬಂದೇನೋ, ಕಡೆಗೆ ಸೊಸೆ ಕೈಯಲ್ಲಿ ಈಗ ಚೂರಾಯ್ತು ಎಂದು ದುಃಖದಿಂದ ಹಾಲ್ಗೆ ಬಂದು ಕೂತ್ಕೋತಾಳೆ. ಸೊಸೆ ಚೆನ್ನಾಗಿ ತಲೆನೋವ್ತಾ ಇದೆ, ಬಿಸಿ ಬಿಸಿಯಾಗಿ ಟೀ ತಗೊಂಬಾ. ಹಾಗೆ ಅತ್ತೆ, ಈಗಲೇ ತಗೊಂಡ್ಬರ್ತೀನಿ ಎಂದು ಹೇಳುತ್ತಾಳೆ. ಶಾರದಾ ಅಯೋಮಯದಿಂದ ತನ್ನಲ್ಲಿ ತಾನು, ನಾನ್ ಹೇಳಿದ್ದೆ ಈಗಲೇ ತಕ್ಷಣ ತಗೊಂಡ್ಬರ್ತೀನಿ ಅತ್ತೆ ಅಂತ ಹೇಳಿದ್ಲು ಅಂದ್ರೆ ನನಗೆ ಹೇಳದೆ ಟೀ ಮಾಡಿದಳು ಅನ್ನೋ ಮಾತು. ಎಷ್ಟು ಹಾಲು ಸುರಿದಿದ್ದಳು, ಎಷ್ಟು ಟೀ ಪುಡಿ ಸುರಿದಿದ್ದಳು, ಎಷ್ಟು ಸಕ್ಕರೆ ನುಂಗಿದಳು, ಉಳಿತಾಯ ಮಾಡೋದಕ್ಕೆ ಗೊತ್ತಿಲ್ಲ ಏನಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಹಾಲು, ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬನ ತಂದು ಶಾರದಾಳ ಹತ್ರಕ್ಕೆ ಬಂದು ಟೀ ಪಾಯಿ ಮೇಲೆ ಇಡ್ತಾಳೆ. ಶಾರದಾ ಅದನ್ನ ಅಯೋಮಯದಿಂದ ನೋಡ್ತಾಳೆ. ಏನೇ ಇದು, ಟೀ ತಗೊಂಬ ಅಂತ ಹೇಳಿದ್ರೆ ಹೀಗೆ ಹಾಲು, ಸಕ್ಕರೆ, ಟೀ ಪುಡಿ ತಂದು ನನ್ ಮುಂದೆ ಇಟ್ಟಿದ್ಯಾ? ಈ ಮೂರನ್ನು ನೀವು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇರಿ ಅತ್ತೆ, ಟೀ ಕುಡಿದ ಅನುಭೂತಿ ಬರುತ್ತೆ. ಪ್ರತಿದಿನ ಹೀಗೆ ಮಾಡಿದೀವಿ ಅಂದ್ರೆ 1 ಕೆಜಿ ಸಕ್ಕರೆ, 1 ಹಾಲಿನ ಪ್ಯಾಕೆಟ್, 1 ಕೆಜಿ ಟೀ ಪುಡಿ 1 ತಿಂಗಳಲ್ಲ, ನಾವು ಬದುಕಿರುವಷ್ಟು ಕಾಲ ಬರ್ತಾನೆ ಇರುತ್ತೆ ಎಂದು ಹೇಳುತ್ತಾಳೆ. ಅಷ್ಟೇ, ಶಾರದಂಗೆ ಆ ಮಾತು ಕೇಳುತ್ತಲೇ ತಲೆ ತಿರುಗುತ್ತೆ. ಸೊಸೆ ಏಟಿನ ಮೇಲೆ ಏಟು ಕೊಡ್ತಾ ಇದ್ದಾಳೆ, ತಡ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ, ಅತ್ತೆ ಟೀ ಕುಡಿದ ಅನುಭವ ಆಯ್ತಲ್ಲ, ಇದು ಕೂಡ ನೀವು ಹೇಳಿದೆ. ಒಂದು ದಿನ ಮಾವಯ್ಯ, ಶಾರದಾ ಹಾಯಾಗಿ 1 ಕೂಲ್ ಡ್ರಿಂಕ್ಸ್ ತರಿಸು, ಎಲ್ರು ಕುಡಿಯೋಣ, ಯಾಕೋ ಈ ದಿನ ನನಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಅನ್ಸಿದೆ ಅಂತ ಹೇಳಿದ್ರೆ ನೀವು ಮಾತನಾಡಿಕೊಳ್ತಾ ಹೋಗಿ 20 ರೂಪಾಯಿ ಕೂಲ್ ಡ್ರಿಂಕ್ಸ್ ತಂದಿದ್ರಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಈಗ ಅದೆಲ್ಲ ಏನಕ್ಕೆ ಸೊಸೆ, ನಾನು ಹೇಳಿದ್ದೆಲ್ಲ ನನಗೆ ನೆನಪಿದೆ. ಈಗ ನನಗೆ ಟೀ ಕುಡಿದ ಅನುಭೂತಿ ಬಂದಿದೆ, ಇದನ್ನು ತಗೊಂಡೋಗಿ ಒಳಗಡೆಗೆ ಇಡು ಅಂತ ಹೇಳುತ್ತಾಳೆ. ಇನ್ನು ಅನಾಮಿಕಾ ಮುಸಿಯಾಗಿ ನಗುತ್ತಾ ಅದನ್ನು ತಗೊಂಡು ಕಿಚನ್ ಒಳಗೆ ಹೋಗುತ್ತಾಳೆ. ಓ ಅಮ್ಮ, ನನ್ನ ಸೊಸೆ ಬುದ್ಧಿವಂತಿಕೆಯಿಂದ ನನ್ನ ಹತ್ರ ಆಡೋದಕ್ಕೆ ಶುರು ಮಾಡಿದ್ದಾಳೆ. ನನ್ನ ಜಿಪುಣಿತನದಿಂದ ನನಗೆ ಏಟು ಹೊಡಿತಾಳೆ.
ನಾನು ಸ್ವಲ್ಪ ಜಾಗೃತಿಯಾಗಿರ್ಬೇಕು. ನಿಜಕ್ಕೂ ಸೊಸೆನ ಏನು ಕೇಳದೆ ನನಗೆ ಬೇಕಾದ್ದನ್ನ ನಾನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂದುಕೊಂಡು ಹಾಗೆ ಹೊರಗೆ ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಎಷ್ಟರಲ್ಲಿಯೇ ಬೇಸಿಗೆ ಕಾಲ ಬರುತ್ತದೆ. ಬಿಸಿಲು ದಾರುಣವಾಗಿ ಹೊಡಿತಾ ಇದ್ದಾಗ ಹೊರಗೆ ಕುಳಿತುಕೊಳ್ಳಲಾರದ ಪರಿಸ್ಥಿತಿ, ಬಿಸಿ ಉಬ್ಬಸತನನ. ಅದರಿಂದ ಶಾರದಾ ಫ್ಯಾನ್ ಹಾಕೊಂಡು ಕೂತ್ಕೋತಾಳೆ. ಅನಾಮಿಕಾ ಅದನ್ನ ನೋಡಿ ತಾವು ಜಿಪುಣತನದಿಂದ ತಮಗೆ ಹೇಗೆ ಬುದ್ಧಿ ಹೇಳ್ತಾನೋ ನೋಡಿ ಅಂದುಕೊಂಡು ಫ್ಯಾನ್ ಸ್ವಿಚ್ ಆಫ್ ಮಾಡುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡ್ತಾಳೆ, ಆದ್ರೆ ಏನೂ ಮಾತನಾಡಲಿಲ್ಲ. ತನ್ನಲ್ಲಿ ತಾನು ಈಗ ಸೊಸೆ ನನಗೆ ಇನ್ನೊಂದು ಪಾಠ ಹೇಳೋದಕ್ಕೆ ಸಿದ್ಧವಾಗಿ ಬಂದಿದ್ದಾಳೆ ಅಂತ ಅರ್ಥವಾಯ್ತು, ಆದ್ರೆ ನಡೆಯೋದ್ ತಪ್ಪಲ್ಲ ಎಂದು ಹೊರಗೆ ಮಾತ್ರ ಅನಾಮಿಕಳನ್ನು ಕೇಳ್ತಾಳೆ. ಯಾಕೆ ಸೊಸೆ ಫ್ಯಾನ್ ಸ್ವಿಚ್ ಆಫ್ ಮಾಡಿದ್ಯಾ? ನಿಮ್ಮ ಸೊಸೆಯಾಗಿ ನಿಮ್ಗೆ 4 ದುಡ್ಡು ಉಳಿತಾಯ ಮಾಡೋಣ ಅಂದ್ಕೊಂಡೆ ಅತ್ತೆ. ಇದು ಮೊದಲೇ ಬೇಸಿಗೆ, ಹೀಗೆ 24 ಗಂಟೆ ಫ್ಯಾನ್ ಉರಿತಾ ಇದ್ರೆ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತಲ್ಲ ಅತ್ತೆ, ಅದಕ್ಕೆ ಫ್ಯಾನ್ ಆಫ್ ಮಾಡಿದೆ. ಆದ್ರೆ ಸೊಸೆ ಫ್ಯಾನ್ ಕೂಡ ಇಲ್ದೇ ಇದ್ರೆ ಇರೋದು ತುಂಬಾ ಕಷ್ಟವಾಗಿದೆಯೇ. ನೀನ್ ಮೊದ್ಲು ಫ್ಯಾನ್ ಹಾಕಿ. ಅಯ್ಯೋ ಅತ್ತೆ, ಅಷ್ಟೊಂದು ಕಷ್ಟಪಟ್ಟು ಮನೆಯೊಳಗೆ ಹಾಕಿ ಕೂತ್ಕೋತೀರಾ ಹೇಳಿ, ಹೊರಗಡೆ ಜಗಲಿ ಮೇಲೆ ಹೋಗಿ ಕೂತ್ಕೊಳ್ಳಿ. ಹೊರಗಡೆ ಬಿಸಿ ಗಾಳಿಗೆ ಮೈಯೆಲ್ಲ ಉರಿ ಬರುತ್ತೆ ಸೊಸೆ. ಪರವಾಗಿಲ್ಲ ಬಿಡಿಯತ್ತೆ, ಬಿಸಿ ಗಾಳಿಗೆ ಮೈಯಲ್ಲಿ ಬೆವರು ಬರುತ್ತೆ. ಬೆವರು ಬಂದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ. ಮೇಲಾಗಿ ಫ್ಯಾನ್ ಹಾಕೊಂಡ್ರೆ ಕರೆಂಟ್ ಬಿಲ್ ಕೂಡ ಬರುತ್ತಲ್ಲ. ನಾವು ಹೀಗೆ ಸಹಜವಾದ ಗಾಳಿನಲ್ಲಿದ್ರೆ ದುಡ್ಡು ಕೂಡ ಉಳಿತಾಯವಾಗುತ್ತೆ ಎಂದು ಅಮಾಯಕವಾಗಿ ಹೇಳುತ್ತಾಳೆ ಅನಾಮಿಕಾ. ಶಾರದಂಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ಬನ್ನಿ ಅತ್ತೆ, ಹೊರಗಡೆ ಜಗಲಿ ಮೇಲೆ ಚಾಪೆ ಹಾಕ್ತೀನಿ, ಕೂತ್ಕೊಳ್ಳುವಿರಂತೆ. ಶಾರದಾ ಭಯಪಡುತ್ತಾ, ಹೊರಗೆ ಕೂತ್ಕೊಳ್ಳೋದು ನನ್ನಿಂದಾಗಲ್ಲ ಸೊಸೆ, ಕರೆಂಟ್ ಬಿಲ್ ಬಾರದ ಹಾಗೆ ಫ್ಯಾನ್ ತಿರುಗುವ ಮಾರ್ಗವಿಲ್ವಾ? ಇದೆ ಅತ್ತೆ, 1 ನಿಮಿಷ, ಈಗ್ಲೇ ಬರ್ತೀನಿ ಎಂದು ಹೊರಗಡೆ ಹೋಗುತ್ತಾಳೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರುವಾಗ ಉದ್ದನೆಯ ಕೋಲ್ ಹಿಡ್ಕೊಂಡು ಅನಾಮಿಕಾ ಬರ್ತಾಳೆ. ಅತ್ತೆ, ಗಾಳಿ ಬೇಕಂದಕೊಂಡಾಗ ಪ್ರತಿ ಸಲ ಈ ಕೋಲಿನಿಂದ ಆ ಫ್ಯಾನ್ ನ ಸ್ಪೀಡ್ ಆಗಿ ತಿರುಗಿಸಿ ಬಿಟ್ಬಿಡಿ. ಅದು ತಿರುಗ್ತಾ ಇರುವಷ್ಟು ಹೊತ್ತು ಫ್ಯಾನ್ ಬರುತ್ತೆ. ಮತ್ತೆ ಗಾಳಿ ಬೇಕಂದಾಗೆ ಮತ್ತೆ ತಿರುಗಿಸಿ. ಇನ್ನು ಶುರು ಮಾಡಿ. ಹಿರೇ ತಾಯಿ, ದುಡ್ಡು ಉಳಿತಾಯ ಮಾಡೋದು ಒಳ್ಳೇದೆ, ಆದ್ರೆ ಈ ಪ್ರಾಣವನ್ನು ಕಷ್ಟ ಕೊಡುವಂತ ಉಳಿತಾಯ ಮಾಡೋದು ಬೇಡ ಕಣೆ ಸೊಸೆ. ಹೌದು ಅತ್ತೆ, ಅದೇ ಮಾತು ನಾನು ಕೂಡ ಯಾವತ್ತಿನಿಂದಲೋ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅಗತ್ಯವಾದ ಜಾಗದಲ್ಲಿ ಖರ್ಚು ಮಾಡಬೇಕು, ಇಲ್ಲ ಅಂದ್ರೆ ನಾವೇ ಕಷ್ಟಪಡಬೇಕಾಗಿ ಬರುತ್ತೆ. ತಿನ್ನೋದು ಚಪಾತಿ ಆದ್ರೂ ಹೊಟ್ಟೆ ತುಂಬಾ ತಿನ್ಬೇಕು, ಕುಡಿಯೋದು ಕೂಲ್ ಡ್ರಿಂಕ್ಸ್ ಆದ್ರೂ ಬಾಯಾರಿಕೆ ಹೋಗುವವರೆಗೂ ಕುಡಿಬೇಕು. ಅಷ್ಟೇ ಹೊರತು ಒಂದು ಚಪಾತಿನ 4 ಚೂರು ಮಾಡಿ 4 ಹೊತ್ತು ತಿನ್ನೋಣ ಅಂತಂದ್ರೆ ಹೇಗೆ ಅತ್ತೆ? ನೀವೇ ಹೇಳಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಂಗೆ ತನ್ನ ತಪ್ಪುಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬರುತ್ತೆ. ನಿಜಾನೇ ಸೊಸೆ, ನಾನು ಉಳಿತಾಯದ ಹೆಸರಿನಿಂದ ಚಾಲಾಕಿಯಾಗಿ ನಡ್ಕೊಂಡೆ, ನಿಮ್ಮೆಲ್ಲರಿಗೂ ಬಹಳ ಕಷ್ಟ ಕೊಟ್ಟೆ ಎಂದು ಹೇಳುತ್ತಾ ಇರುವಾಗ ಅಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ. ಅಯ್ಯೋ, ಇಷ್ಟು ಬಿಸಿಯಲ್ಲಿ ನೀವಿಬ್ರು ಏನ್ ಮಾತಾಡ್ಕೋತಾ ಇದ್ದೀರಾ? ನಿಮ್ಮ ಅಮ್ಮಂಗೆ ಬೇಸಿಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ ರೀ. ಹೌದು ಕಣು ಮಗನೇ, ನಿನ್ನ ಹೆಂಡತಿ ನನಗೆ ಚೆನ್ನಾಗಿ ಬದಲಾಯಿಸಿದ್ದಾಳೆ. ಅಂದ್ರೆ ಇನ್ನು ಮೇಲೆ ನಮ್ಮ ಮನೆಯಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ಮಾತು. ಹೌದು ಮಗನೇ, ಇನ್ನು ಮೇಲೆ ಎಲ್ಲರಿಗೂ ಹೊಟ್ಟೆ ತುಂಬಾ ಟೀ ಕಾಫಿಗಳು, ತಣ್ಣಗೆ ಕೂಲ್ ಡ್ರಿಂಕ್ಸ್ ಕೂಡ ಇರುತ್ತೆ ಅದು ಎಂದು ಶಾರದಾ ನಗುತ್ತಾಳೆ. ತಕ್ಷಣ ಅನಾಮಿಕಾ ಆಶ್ಚರ್ಯ ಹೋಗುತ್ತಾ, ನಿಜವಾಗಿನತ್ತೆ? ಹೌದು ಸೊಸೆ, ಮೊದ್ಲು ಫ್ಯಾನ್ ಆನ್ ಮಾಡಮ್ಮ, ಆ ನಂತರ ನಮ್ಮ ಮೂವರಿಗೆ ತಣ್ಣನೆಯ ಮಜ್ಜಿಗೆ ತಗೊಂಬ ಹೋಗು. ಹಾಗೆ ಅತ್ತೆ. ವಾವ್, ಇದು ನಿಜವಾಗಿ ಅದ್ಭುತ. ನಮ್ಮ ಜಿಪುಣಿಯಮ್ಮ ಬದಲಾಗಿ ಹೋಗಿದ್ದಾಳೆ, ಅದು ಕೂಡ ಅನಾಮಿಕಾ ಹೇಳಿದ ಮಾತು ಕೇಳಿದ್ರಿಂದ. ಏನೇನಾದ್ರೂ ಅನಾಮಿಕಾ ಮಾತಿನ ಮೇಲೆ ನಿಲ್ತಾಳೆ. ಅವಳ ಬುದ್ಧಿವಂತಿಕೆಯಿಂದ ಎಷ್ಟೋ ವರ್ಷದಿಂದ ಜಿಪುಣಿಯಾಗಿರುವ ನಮ್ಮ ಅಮ್ಮನ ಈ ದಿನ ಬದಲಾಯಿಸಿದ್ಲು. ಇನ್ಮೇಲೆ ನಮ್ಮನೇಲಿ ಗಿಲ್ಲಿ ಕಜ್ಜಾಯ ಇರಲ್ಲ, ಯಾವಾಗಲೂ ಆನಂದವೇ ಎಂದು ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ. ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಎಲ್ಲರಿಗೂ ಮಜ್ಜಿಗೆ ತಗೊಂಡ್ಬಂದು ಕೊಡ್ತಾಳೆ. ಇನ್ನು ಆಗಿನಿಂದ ಎಲ್ಲರೂ ಸಂತೋಷದಿಂದ ಇರ್ತಾರೆ ಆ ಮನೆಯಲ್ಲಿ. ಶಾರದಾ ಉಳಿತಾಯ ಮಾಡುವುದನ್ನು ನಿಲ್ಲಿಸಲಿಲ್ಲ, ಆದ್ರೆ ಬಹಳ ಅಗತ್ಯವಾದ ಜಾಗದಲ್ಲಿ ಖರ್ಚು ಮಾಡೋದನ್ನು ಮಾತ್ರ ಕಲ್ತ್ಕೊಂಡ್ಲು.